ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಬೆಳಗಿನ ತಿಂಡಿಗೆ ಅವಲಕ್ಕಿ ಬಾತ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. ಇದು ಅವಲಕ್ಕಿ ಬಾತ್ ಬೇಗ ಸಹ ಆಗ್ತದೆ, ಮತ್ತು ಒಂದೇ ರೀತಿ ಅವಲಕ್ಕಿ ತಿಂದು ತಿಂದು ಬೇಸರ ಆಗುವವರಿಗೆ ಈ ಥರ ಮಾಡಿಕೊಂಡು ತಿಂದರೆ ರುಚಿಯಾಗಿ ಸಹ ಇರ್ತದೆ, ಮತ್ತು ಮಕ್ಕಳು ಸಹ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ ಫ್ರೆಂಡ್ಸ್. ಈ ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾನು ಹೊಸದಾಗಿ ಸ್ಟಾರ್ಟ್ ಮಾಡಿರೋ ವಿಡಿಯೋ ಫ್ರೆಂಡ್ಸ್, ಹೊಸ ಚಾನಲ್ ಸಹ. ಈ ರೆಸಿಪಿಗೆ ಬೇಕಾಗಿರುವ ಸಾಮಗ್ರಿ ನೋಡೋಣ ಬನ್ನಿ ಫ್ರೆಂಡ್ಸ್. ಈರುಳ್ಳಿ, ಟೊಮ್ಯಾಟೊ, ಚಿಕ್ಕದಾಗಿ ಕಟ್ ಮಾಡಿರೋ ಆಲೂಗೆಡ್ಡೆ, ಒಂದು ಕ್ಯಾರೆಟ್, 2 ಚಕ್ಕೆ ಲವಂಗ, ಬೆಲ್ಲ, ಬಟಾಣಿ, ನೆನೆಸಿ ಬೇಯಿಸಿರೋ ಬಟಾಣಿ, ನೆನೆಸಿರುವಂಥ ಹುಣಸೆಹಣ್ಣು, ಅರಿಶಿನ ಪುಡಿ, ಉಪ್ಪು, ಒಂದು 15 ನಿಮಿಷ ನೆನೆಸಿರೋ ಅವಲಕ್ಕಿ ಫ್ರೆಂಡ್ಸ್. ಇದು ದಪ್ಪ ಅವಲಕ್ಕಿ. ಮತ್ತು ಒಂದು ಸ್ವಲ್ಪ ಎಣ್ಣೆ ಬಿಸಿ ಮಾಡಿ, ಎಣ್ಣೆ ಬಿಸಿಯಾದ ನಂತರ ಜೀರಿಗೆ ಸಾಸಿವೆ ಹಾಕೋಣ ಫ್ರೆಂಡ್ಸ್. ಸಾಸಿವೆ ಜೀರಿಗೆ ಎಲ್ಲ ಪಟ ಪಟ ಅಂತ ಸಿಡಿದ ಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವು ಹಾಕಬೇಕು ಫ್ರೆಂಡ್ಸ್. ಎಣ್ಣೆ ಚೆನ್ನಾಗಿ ಕಾಯ್ದ ಮೇಲೆ ಕರಿಬೇವು ಅಡಿಗೆ ಘಮ ಅಂತ ಇಟ್ಟು, ನಂತರ ಒಂದು ಚಿಕ್ಕದಾಗಿ ಕಟ್ ಮಾಡಿರುವ ಈರುಳ್ಳಿ ಫ್ರೆಂಡ್ಸ್. ಚೆನ್ನಾಗಿ ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಒಂದು ಟೊಮೆಟೊ ಸಾಕು, ಹುಣಸೆ ರಸ ಹಾಕ್ತೀವಲ್ಲ. ಟೊಮೆಟೊ ಈರುಳ್ಳಿ ಫ್ರೈ ಆದ ನಂತರ 2 ಚಕ್ಕೆ, 1 ಲವಂಗ. ನಾನು ಮುಂಚೆನೇ ಹಾಕ್ಬೇಕಿತ್ತು ಫ್ರೆಂಡ್ಸ್, ಅದು ಹಾಕಲಿಲ್ಲ, ಈಗ ಹಾಕ್ತಿದ್ದೀನಿ. ನಂತರ ಚಿಕ್ಕದಾಗಿ ಕಟ್ ಮಾಡಿರುವ ಹಸಿಮೆಣಸು, ನಿಮಗೆ ಖಾರಕ್ಕೆ ತಕ್ಕಾಗಿ ಹಾಕ್ಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಬಟಾಣಿ ನೆನೆಸಿ ಸ್ವಲ್ಪ ಅರ್ಧ ಬೇಯಿಸಿರುವ ಬಟಾಣಿ ಸ್ವಲ್ಪ ಮಿಕ್ಸ್ ಮಾಡಿ, ಇದಕ್ಕೆ ತರಕಾರಿ ಎಲ್ಲ ಚಿಕ್ಕದಾಗಿ ಕಟ್ ಮಾಡಿರುವ ತರಕಾರಿ, ನೀವು ಕ್ಯಾಪ್ಸಿಕಮ್ ಸಹ ಯೂಸ್ ಮಾಡ್ಬೋದು, ಟೇಸ್ಟ್ ಆಗಿರ್ತದೆ ಫ್ರೆಂಡ್ಸ್. ನಂತರ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕಬೇಕು, ನಂತರ ಅರಿಶಿನ ಪುಡಿ, ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಫ್ರೆಂಡ್ಸ್. ನಾನಿಲ್ಲಿ 3 ಜನಕ್ಕೆ ಆಗುವಷ್ಟು ಮಾಡ್ತಿದ್ದೇನೆ, ನೀವು ಕ್ವಾಂಟಿಟಿ ಮೇಲೆ ನೋಡಿ ಮಾಡ್ಬೋದು ಫ್ರೆಂಡ್ಸ್. ಮತ್ತು ನಂತರ ನಾನು ಎಣ್ಣೆಯಲ್ಲೇ ಕರಿಬೇವು ಹಾಕ್ತೀನಿ, ಕೊತ್ತಂಬರಿ ಸಾರಿ, ನಂತರ ಹುಣಸೆಹಣ್ಣಿನ ರಸ ಫ್ರೆಂಡ್ಸ್. ಸ್ವಲ್ಪ ನೀವು ನೋಡಿ ಮಾಡ್ಕೊಳ್ಳಿ. ಎಲ್ಲ ಈ ಹುಣಸೆಹಣ್ಣು ಮತ್ತು ಬೆಲ್ಲದ ನೀರೆಲ್ಲ ಬೇಯಬೇಕು ತರಕಾರಿ, ಮತ್ತು ಜಾಸ್ತಿ ನೀರು ಹಾಕಬಾರ್ದು, ಸಾಕಾಗ್ತದೆ ಹುಣಸೆಹಣ್ಣಿನ ನೀರು. ಚೆನ್ನಾಗಿ ಒಂದು 5 ನಿಮಿಷ ಬೇಯಿಸೋಣ ಫ್ರೆಂಡ್ಸ್. ಮುಂಚೆಯಲ್ಲಿ ಸ್ವಲ್ಪ ಬೇಯಿಸ್ಕೊಂಡು ಆಲೂಗಡ್ಡೆ ಬೇಗ ಬೇಯ್ತದೆ, ಕ್ಯಾರೆಟ್ ಅರ್ಧ ಬೆಂದರೆ ಸಾಕು. ಇದಕ್ಕೆ ಅವಲಕ್ಕಿ ಒಂದು 3-4 ಬಾರಿ ತೊಳಿಬೇಕು. ಇದು ದಪ್ಪ ಅವಲಕ್ಕಿ, ಸ್ವಲ್ಪ ಚೆನ್ನಾಗಿ ತೊಳೆದು ಒಂದು 15 ನಿಮಿಷ ನೆನೆಸ್ಬೇಕು ಇದನ್ನು. ನೋಡಿ ಫ್ರೆಂಡ್ಸ್, ಡಯಟ್ ಮಾಡೋರಿಗೆ, ಬೆಳಗಿನ ಮಕ್ಕಳಿಗೆ ತಿಂಡಿಗೆಲ್ಲ ಒಳ್ಳೆ ರುಚಿ ಆಗುತ್ತೆ. ಈ ಡಯಟ್ ಮಾಡೋರು ಪಲಾವ್ ಎಲ್ಲ ತಿನ್ನಲ್ಲ, ರೈಸ್ ಐಟಮ್ ಎಲ್ಲ. ಈ ಥರ ಅವಲಕ್ಕಿಲಿ ಬಾತ್ ಮಾಡ್ಕೊ ತಿಂದು ಚೆನ್ನಾಗಿರ್ತದೆ ಫ್ರೆಂಡ್ಸ್. ಈ ರೆಸಿಪಿ ನಿಮಗೆ ಇಷ್ಟವಾದರೆ ಕಮೆಂಟ್ ಮಾಡಿ